स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಚುನಾವಣೆ ಪ್ರಕ್ರಿಯೆ ಅಂತಂದ್ರೆ ಇವಾಗ ಎಲೆಕ್ಷನ್ ನೋಟಿಫಿಕೇಶನ್ ಎಲೆಕ್ಷನ್ ಆಫೀಸರ್ ಅಂತ ಹೇಳಿ ಡಾಕ್ಟರ್ ಔದ್ರಾಮ್ ಸರ್ ಎಡಿಸಿ ಸಾಹೇಬ್ರನ್ನ ಹಾಕಿದ್ದಾರೆ. ಅವರು ನನಗೆ ಅಥರೈಸ್ ಆಫೀಸರ್ ಅಂತ ಅಥರೈಸ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾಮಿನೇಷನ್ ಫಾರ್ಮ್ ಹಂಚಲಿಕ್ಕೆ ಮತ್ತು ಸ್ವೀಕಾರ ಮಾಡೋದ್ರ ಜೊತೆಗೆ ಎಲೆಕ್ಷನ್ ಪ್ರಕ್ರಿಯೆ ಏನಿದೆಯೋ ನಾನು ಮುನ್ನಿಟ್ಟು ಮಾಡ್ಬೇಕು ಅಂತ ನನಗೆ ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಇವತ್ತಿಂದ ನಾಮಿನೇಷನ್ ಫಾರ್ಮ್ ಗಳನ್ನ ಹಂಚ್ತಾ ಇದ್ದೀನಿ. ಇವತ್ತಿಂದ ಹಿಡಿದು 24ರಿಂದ ಅಂದ್ರೆ ಇವತ್ತಿಂದ ಹಿಡಿದು 30ನೇ ತಾರೀಕಿನವರೆಗೂ ನಾಮಿನೇಷನ್ ಹಂಚಿಕೆ ಮತ್ತು ಸ್ವೀಕೃತಿ ಆಗುತ್ತೆ. ನಾಮಿನೇಷನ್ ಫಾರ್ಮ್ ಹಂಚಿಕೆ ಮತ್ತು ಸ್ವೀಕೃತಿ ಆಗುತ್ತೆ. ಈ ಕುರಿತು ನಾವು ಎಲ್ಲಾ ಮಸೀದಿಗಳಲ್ಲಿ ಈಗಾಗಲೇ ಐಲಾನ್ ನಾಮ ಕಳಿಸಿದೀವಿ. ಎಲ್ಲ ಮಸೀದ್ ನೋಟಿಸ್ ಬೋರ್ಡ್ಗೂ ಹಂಚಿದೀವಿ. ಈ ಆಫೀಸ್ ನೋಟಿಸ್ ಬೋರ್ಡ್ಗೂ ನಿಯಮಾನುಸಾರ ಅದೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದೆಲ್ಲ ಫಾಲೋ ಮಾಡಿದೀವಿ. ಸೊ ಇನ್ನು ಮುಂದೆ 31ಕ್ಕೆ ಸ್ಕ್ರೂಟ್ನಿ ಆಗುತ್ತೆ. 31/6ಕ್ಕೆ. 1 ಆಗಸ್ಟ್ ಬಂದ್ಬಿಟ್ಟು ವಿಡ್ರಾವಲ್ ಏನಾದರೂ ಮಾಡೋರಿದ್ರೆ ವಿಡ್ರಾವಲ್ ಆಫ್ ನಾಮಿನೇಷನ್ ಆಗುತ್ತೆ. ಅಲಾಟ್ಮೆಂಟ್ ಆಫ್ ಸಿಂಬಲ್ಸ್ ಏನಿದೆ 1ನೇ ತಾರೀಕಿಗೆ ಆಗುತ್ತೆ. 1 ಆಗಸ್ಟ್ ಅದೇ ದಿನ ಆಗುತ್ತೆ. ವಿಡ್ರಾವಲ್ ಆದ ದಿನನೇ ಅಲಾಟ್ಮೆಂಟ್ ಸಿಂಬಲ್ಸ್ಗೂ ಆಗುತ್ತೆ. ಪ್ಲೇಸ್ ಆಫ್ ಪೋಲಿಂಗ್ ಬಂದ್ಬಿಟ್ಟು ಅಂಜುಮನ್ ಹೈಸ್ಕೂಲ್ 17th ಆಗಸ್ಟ್. ಕೌಂಟಿಂಗು ಅದೇ ದಿನ ಆಗುತ್ತೆ. ಇಷ್ಟಿದೆ ಸರ್ ಶೆಡ್ಯೂಲ್. ಕೌಂಟಿಂಗ್ ಆದ್ಮೇಲೆ ಇದು ಚೇರ್ಮನ್ ಸೆಲೆಕ್ಷನ್ ಇಲ್ಲಿ ಆಸ್ ಪರ್ ಪ್ರೊಸೀಜರ್ ಅದು ಬೋರ್ಡ್, ಆಮೇಲೆ ಅದು ಎಲೆಕ್ಷನ್ ಪ್ರೊಸೀಜರ್ ಎಲ್ಲ ಮುಗಿದ್ಮೇಲೆ ಅವರು ಒಂದು GB ಎಲ್ಲ ಮಾಡ್ಕೊಂಡು ಮೀಟಿಂಗ್ ಎಲ್ಲ ಮಾಡಿಕೊಂಡು ಅದು ಅವಾಗಲ್ಲಿ ಡಿಸೈಡ್ ಆಗುತ್ತೆ. ಇದು ಪಾರ್ಟ್ ಆಫ್ ದಿ ಎಲೆಕ್ಷನ್ ಅದು ಆಗಲ್ಲ, ಅದು ಆಮೇಲೆ ಡಿಸೈಡ್ ಆಗುತ್ತೆ. ಲಿಸ್ಟ್ ಮೇಡಮ್ ಯಾವಾಗ ಮಾಡ್ತಾ ಇದ್ರಿ? ಎನ್ರೋಲ್ಮೆಂಟ್ ನಾಯ್ಕೋಡಿ ಅವರು ಮಾಡಿದ್ರು. ನಾಯ್ಕೋಡಿ ಅವ್ರನ್ನ ನೋಂದಣಾಧಿಕಾರಿ ಅಂತ ಹೇಳಿ ಆದೇಶ ಮಾಡಿದ್ರು ಮಾನ್ಯ ವಕ್ಫ್ ಬೋರ್ಡ್. ಅದರ ಪ್ರಕಾರ ಅವರು 2627 ಸದಸ್ಯರ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ರು. ಅದು ಕಾರಣಾಂತರಗಳಿಂದ ಅವರು ಅದನ್ನ ಕಂಪ್ಲೀಟ್ ಮಾಡಿರಲಿಲ್ಲ. ಕಂಪ್ಲೀಟ್ ಅಂದ್ರೇನು, ಅರ್ಜಿ ಕೊಟ್ಟಿದ್ರು, ಅರ್ಜಿ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ನಾನು ಅರ್ಜಿ ಕೊಟ್ಟು ಸ್ವೀಕಾರ ಮಾಡಿರೋ ಎಲ್ಲ ಪ್ರೊಸೀಜರನ್ನು ನಾನು ಸಂಪೂರ್ಣವಾಗಿ ಮಾಡಿದ್ದೀನಿ. ಇನ್ನು ಬಾಕಿ ಉಳಿದಿದ್ದು ಕರಡು ಪ್ರತಿಯನ್ನ ನನಗೆ ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಅಂತ ಹೇಳಿ ಅವರು ವಿನಂತಿ ಮಾಡಿಕೊಂಡು ರಾಜೀನಾಮೆ ಕೊಟ್ಟಿದ್ರು. ಅದರ ಮುಂದಿನ ಪ್ರೊಸೀಜರ್ ಏನಿದೆ ನಾನು ಕಂಟಿನ್ಯೂ ಮಾಡಿದ್ದೀನಿ. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಬ್ರು ಮಾತ್ರ ಅದರಲ್ಲಿ ಅನರ್ಹರಾಗಿದ್ರು. ಒಂದು 18 ಬಿಲೋ 18 ಇಯರ್ ಇತ್ತು, ಇನ್ನೊಂದು ಅದು ನಮ್ಮ ಜುರಿಡಿಕ್ಷನ್ ಅಲ್ಲಿ ಇರಲಿಲ್ಲ, ಮುದೇಬಿಹಾರ್ ಕ್ಷೇತ್ರದ ಇರಲಿಲ್ಲ, ದಾವಣಗೆರೆದಿನ ಇತ್ತು. ಅದು 2 ಮಾತ್ರ ನಾವು ರಿಜೆಕ್ಟ್ ಮಾಡಿ ಬಾಕಿ 2625 ಅರ್ಜಿಗಳನ್ನ ನಾವು ಸದಸ್ಯರನ್ನಾಗಿ ಫೈನಲ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಿದ್ದೀವಿ. ನಾಮಿನೇಷನ್ ಕಂಡೀಷನ್ಸ್ ಏನೇನಿದಾವೆ ಮೇಡಮ್? 10,000 ಇದೆ ನಾಮಿನೇಷನ್ ಫೀಸು. ಇದು ಡೆಪಾಸಿಟ್ ಅಮೌಂಟ್ 10,000 ಇದೆ. ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಇದೆ ಫಾರ್ಮ್ ಫೀಸ್. ಹಾಂ ಮೇಡಮ್, ಅದು ಕಂಡೀಷನ್ ನಾಮಿನೇಷನ್ ಇದು ನಾಮಿನಿ ಕೊಡ ಇದು ಸೂಚಕ್ ಬೇಕಲ್ರಿ ಮೇಡಮ್? ಅದಕ್ಕೆ ಸೂಚಕ್ ಎಷ್ಟು ಮಂದಿ ಬೇಕ್ರಿ ಮೇಡಮ್? ಇಬ್ರು ಬೇಕು ಮೇಡಮ್. ಅವ್ರು ವೋಟರ್ ಐಡಿ ಮಾಡಿಸ್ತಿರ್ಬೇಕು ಅವರು ಇಬ್ರು. ಹಾಂ. ಇದು ಆಫೀಸ್ ಟೈಮಿಂಗ್ ಏನು ರೀ ಮೇಡಮ್? ಯಾವಾಗ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 11ರಿಂದ 3 ಗಂಟೆ. 3 ಗಂಟೆ. ಅಂಜುಮನ್ ಆಫೀಸ್ ಇದೆ ಅದೇ ಆಫೀಸಲ್ಲಿ ಪ್ರಕ್ರಿಯೆ ಎಲ್ಲ ನಡೆಯುತ್ತೆ. ಚುನಾವಣೆ ನಾಮಿನೇಷನ್ ಯಾರ್ಯಾರು ಮಾಡ್ಬೋದು ಮೇಡಮ್? ಈಗ ಕ್ರಿಮಿನಲ್ ಕೇಸ್ ಇದೆ, ಪ್ರಕರಣ ದಾಖಲಾಗಿರ್ತಾವ. ಈಗ ಒಪ್ಪಡೋದಲ್ಲಿ FIR ಆಗಿರ್ತಾವ, ಅಂತವ್ರಿಗೆ ನಿಲ್ಲಕ್ ಬರ್ತಾ ಇಲ್ಲ. ಅದು ಅವರು ರೌಡಿ ಶೀಟರ್ ಅಂತ ಇರಬಾರ್ದು. ಮತ್ತೆ ವಕ್ಬೋರ್ಡ್ ಅಲ್ಲಿ ಅವರು ಯಾವುದೇ ಒಂದು ಅಪರಾಧ ಸಾಬೀತಾಗಿ ಅವ್ರನ್ನ ನಾವು ಸಮಿತಿಯಿಂದ ತೆಗೆದಾಕಿದ್ದಿರುವಂತದ್ದು ಅಂತವ್ರದೆಲ್ಲ ನಾವು ವೆರಿಫೈ ಮಾಡ್ತೀವಿ. ಇನ್ನು ನಾಮಿನೇಷನ್ ಫಾರ್ಮ್ಸ್ ಇನ್ನು ಸ್ವೀಕೃತಿ ನಡೆದಿಲ್ಲ. ಅದು ಬಂದು ಸ್ಕ್ರೂಟ್ನಿ ಮಾಡಿ ಅದು ಡಿಸಿಷನ್ ಎಲೆಕ್ಷನ್ ಆಫೀಸರ್ ತಗೊಳ್ತಾರೆ. ಮೇಡಮ್, ಇದಕ್ಕಿಂತ ಮುಂಚೆ ಅದು 270 ರೂಪಾಯಿ ಒಂದು ಇದು ಮಾಡಿದ್ರಿ ವೋಟರ್ ಐಡಿ, ಅದಕ್ಕೂ ಅದ್ರ ಮೇಲೆ ಇಲೆಕ್ಷನ್ ನಡೆಸಾಕ್ತೀರಿ? 130 ರೂಪಾಯಿದು ಮಾಡಿದ ವೋಟರ್ ಐಡಿ ಮೇಲೆ ಇಲೆಕ್ಷನ್ ನಡೆಸಾಕ್ತೀರಿ ಮೇಡಮ್? ಎದ್ರ ಮೇಲೆ ಇಲೆಕ್ಷನ್ ನಡೆಸ್ತಾ ಇದ್ದೀರಿ ಮೇಡಮ್? ಈಗ ನಾಯಕವಾಡಿ ಸಾಹೇಬರು ಏನು ಮಾಡಿದ್ರಲ್ಲ ಅದ್ರ ಮೇಲೆ ಮಾಡ್ತಾರೆ. ಅಂದ್ರೆ 130 ರೂಪಾಯಿ ಇದ್ರಿ ಮೇಡಮ್? ಹಾಂ. हाँ, नॉमिनेशन फाइल करें। क्या प्रोसीजर में नॉमिनेशन 10,000 फीस करें, फार्म की 100 रुपये करें, 2 जने सूचक को लिए, सब लिए हम भारत प्रदेश है। पहला नॉमिनेशन मैं देश है। कौन सा वोटर होता है? आप पहले के 270 रुपए की? नहीं, 130 रुपए की। पहले 270 करे सो क्या नहीं करे वो, या परसों करे सो 1 साल पीछे करे तो 130 के वही चालू करें। उसके लिए नॉमिनेशन फाइल करे से वो सूचक कंडीशन क्या क्या है? कौन सा कैसे सूचक? नहीं, सूचक में बोर्ड में उनके वोटर लिस्ट में नाम रहे सेलेक्ट करे से। आप जो कौन परसेंट लोग प्रेजेंट बनाए से लेके चाहे उनके बनाए से
अगर नहीं बनाए तो उनको चांस नहीं सूचक करने का नहीं, वोटर लिस्ट में नाम मेरे से कुछ बना कर देंगे, उसमें बनाए सकते फॉर्म फिलअप करें फार्म फिलअप करें, फार्म नॉमिनेशन भी दे, 10,000 रुपये फी भी दे सर, 100 रुपये फार्म फी भी दे सर, नॉमिनेशन के फाइल। मेरा नाम लाड़े मिश्रा हुसैन बादशाह नायकोडी, आजाद नगर। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.